ಸಂಚಿಕೆ ಶೂನಲ್ಲಿ ಶಾಂತಿ ಹೇಳಿದ ಪ್ರಕಾರ ರವಿ ಶ್ರುತಿ ಹೋಟ್ಲಿಂದ ಊಟ ತರ್ತಾರೆ. ಆಗ ಶಾಂತಿ ನಾನು ಹೇಳಿದ್ದೆಲ್ಲನೂ ತಂದಿದ್ದೀನಪ್ಪ ರವಿ ಅಂತ ಹೇಳಿದಾಗ, ಹೂನಮ್ಮ ಎಲ್ಲ ತಂದಿದ್ದೀನಿ. ಹೌದಮ್ಮ, ನೀನ್ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾನೆ. ಅಯ್ಯೋ, ಖುಷಿಯಾಗಿರೋದಕ್ಕೆ ಕಾರಣ ಬೇಕೇನೋ, ಸುಮ್ಮನೆ ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಆಗ ಶ್ರುತಿ, ಅಲ್ಲ ಅತ್ತೆ, ಅದಕ್ಕೂ ಕಾರಣ ಬೇಕಲ್ವಾ ಅಂತ ಹೇಳಿದಾಗ, ಇಲ್ಲಮ್ಮ, ಖುಷಿಯಾಗಿರ್ಬೇಕು ಅನ್ನಿಸ್ತು, ಖುಷಿಯಾಗಿರೋಕೆ ಅದಕ್ಕೆ ಕಾರಣ ಬೇಕು, ಅದಕ್ಕೆ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಹಾಗಿದ್ರೆ ನಾಳೆ ಅಳಬೇಕು ಅಂತ ಅನಿಸುತ್ತೆ, ಹತ್ತು ಬಿಡ್ತೀರಾ ಅಂತ ಕೇಳ್ತಾಳೆ. ಅಲ್ಲಮ್ಮ, ನಿನಗೆ ಯಾಕಮ್ಮ ನನ್ನ ಕಣ್ಣೀರ್ ಮೇಲೆ ಕಣ್ಣು, ನೀನು ಯಾವತ್ತಲೂ ಅತ್ತೆ ನೀ ಯಾವಾಗೂ ನಗ್ನಗ್ತಾ ಇರಿ ಅಂತ ಹಾರೈಸ್ಬೇಕು ಅಂತ ಹೇಳ್ತಾಳೆ. ಸರಿ ಅತ್ತೆ, ನಿಮ್ಮ ಬಾಯಿ ನೋವವರೆಗೂ ನಗ್ತಾ ಇರಿ ಅಂತ ಹೇಳಿದಾಗ ಶಾಂತಿ, ಸರಿ ಆಯ್ತು, ಹೋಗಿ ನೀವಿಬ್ರು ಕುತ್ಕೊಳ್ಳಿ, ನಾನೇ ಇವತ್ತು ನನ್ನ ಕೈಯಾರೆ ಬಡಿಸ್ತೀನಿ ಅಂತ ಹೇಳ್ತಾಳೆ. ಹಾಗೆ ಮನೋಜ ಹಾಗೂ ರೋಹಿಣಿನೂ ಕರೀತಾರೆ. ಆಗ ಅಲ್ಲಿಗೆ ಬಂದ ಮನೋಜ, ಏನಮ್ಮ ಅಂತ ಕೇಳ್ತಾನೆ. ಬಾರೋ, ಇವತ್ತು ಹೋಟ್ಲಿಂದ ಊಟ ತರಿಸಿದೀನಿ ಅಂತ ಹೇಳ್ತಾಳೆ. ಹೋಟ್ಲಿಂದ ಊಟನ, ಏನಮ್ಮ ವಿಶೇಷ ಅಂತ ಕೇಳ್ತಾನೆ. ವಿಶೇಷ ಏನ್ ಬಂತೋ, ವಿಶೇಷ ಏನೂ ಇಲ್ಲ, ನಿಮ್ಮಪ್ಪ ಅದೇ ಕೇಶವನ್ ಮನೆಗೆ ಹೋಗಿದ್ದಾರೆ, ಅಲ್ಲೇ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ನಮ್ಮ ಮನೇಲಿ ಅಡ್ಗೆ ಮಾಡೋಳು ಡೆಕೋರೇಷನ್ ಅಂತ ಊರ್ ತುಂಬಾ ಸುತ್ತಾಡ್ತಾ ಇದ್ದಾಳೆ, ಅದಕ್ಕೆ ಮನೇಲಿ ಅಡ್ಗೆ ಮಾಡೋರು ಯಾರು, ಅದಕ್ಕೆ ರವಿಗೆ ಹೇಳಿ ಹೋಟ್ಲಿಂದ ಊಟ ತರಿಸಿದೀನಿ ಅಂತ ಹೇಳ್ತಾಳೆ. ಹೌದಾ, ಹಾಗಿದ್ರೆ ಒಂದ್ 4 ತುತ್ತು ಜಾಸ್ತಿನೇ ಬಾರಿಸ್ಬೋದು ಅಂತ ಹೇಳ್ತಾ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೋತಾರೆ. ಶಾಂತಿ ಎಲ್ರಿಗೂ ಬಾಳೆ ಎಲೆಯಲ್ಲಿ ಊಟ ಬಡಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಮೀನನ್ನು ಬರ್ತಾಳೆ. ಆಗ ಶ್ರುತಿ, ಬನ್ನಿ ಮೀನಾ ಅವರೇ, ಬನ್ನಿ ನೀವು ಕುತ್ಕೊಳ್ಳಿ, ಊಟ ಮಾಡಿ ಅಂತ ಹೇಳ್ತಾಳೆ. ಬೇಡ ಶ್ರುತಿ, ನನ್ಗೆ ಯಾಕೋ ಹಸಿವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಶಾಂತಿ, ಬಾ ನಿನಗೂ ಸೇರ್ಸೇ ತರಿಸಿರೋದು, ನೀನ್ ಬೇಕಾದ್ರೆ 2 ಜಾಮೂನ್ ಎಕ್ಸ್ಟ್ರಾ ತಿನ್ಬಿಡು, ಬಾ ಕುತ್ಕೋ ಅಂತ ಹೇಳ್ತಾಳೆ. ಆಗ ಶ್ರುತಿ, ಅತ್ತೆಗೇನೋ ತುಂಬಾ ಖುಷಿಯಾಗಿದೆ ಅಂತೆ, ಅದಕ್ಕೆ ಅವರೇ ಎಲ್ರಿಗೋಸ್ಕರ ಹೋಟೆಲ್ನಿಂದ ಊಟ ತರಿಸಿದ್ದಾರೆ, ಆದ್ರೆ ಕಾರಣ ಏನು ಅಂತ ಮಾತ್ರ ಹೇಳ್ತಿಲ್ಲ ಅಂತ ಹೇಳಿದಾಗ ಮೀನಾ ಶಾಂತಿ ಮುಖನೇ ನೋಡ್ತಾ ಇರ್ತಾಳೆ. ಆಗ ಶಾಂತಿ, ನಂಗ್ಲಿ ಅಷ್ಟು ನೋವಾಗಿದ್ರು ಏನು ಹೇಳ್ತಾ ಇಲ್ಲ ನೋಡು ಅಂತ ಗುಣಗ್ತಾ ಇರ್ತಾಳೆ ಮನ್ಸಲ್ಲೇ. ಆಗ ಶ್ರುತಿ, ಬನ್ನಿ ಮೀನಾ ಅವರೇ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿದಾಗ, ಇಲ್ಲ ಶ್ರುತಿ, ನಂಗೆ ಸ್ವಲ್ಪ ತಲೆ ನೋಯ್ತಾ ಇದೆ, ನಾನು ಆಮೇಲೆ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿ ಅಲ್ಲೇ ಇರೋ ಸೋಫಾದ ಮೇಲೆ ಹೋಗಿ ಕುತ್ಕೋತಾಳೆ. ಈ ಕಡೆ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾ ಇರ್ತಾರೆ. ತನಗಾದ ಮೋಸನ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಸೋಫಾದ ಮೇಲೆ ಕುಂತಿರ್ತಾಳೆ ಮೀನಾ. ಆದ್ರೆ ಮನೆಯವರೆಲ್ಲರೂ ಅವಳ ಬಗ್ಗೆ ಲೆಕ್ಕಿಸ್ದೇ ಊಟ ಮಾಡ್ತಾ ಇರ್ತಾರೆ. ರವಿ ಶ್ರುತಿದು ಊಟ ಮುಗಿಯುತ್ತೆ, ಹಾಗೆ ಮನೋಜಂದು ಊಟ ಮುಗಿಯುತ್ತೆ. ಚೆನ್ನಾಗಿ ಪನ್ನೀರ್ ಹಾಕೊಂಡು ತಿನ್ ರೋಹಿಣಿ ಅಂತ ಹೇಳಿ ಶಾಂತಿ ಸರ್ಗಲ್ಲಿ ಕೈ ಒರೆಸ್ತಾ ನಾನು ಮಲ್ಕೋತೀನಿ ಅಂತ ಮನೋಜ ಹೋಗ್ತಾನೆ. ಹಾಗೆ ಶ್ರುತಿ ರವಿನೂ ಸಹ ಗುಡ್ ನೈಟ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಮೀನಾ ಅಡುಗೆ ಮನೆಗೆ ಎದ್ದು ಹೋಗ್ತಾಳೆ. ಅದನ್ನ ಗಮನಿಸ್ತಂತ ರೋಹಿಣಿ, ಅತ್ತೆ ನೀವು ಸುಮ್ಮನೆ ಇಷ್ಟೊಂದು ಖುಷಿಯಾಗಿರಲ್ಲ, ಏನ್ ಕಾರಣ ಅಂತ ಕೇಳ್ತಾಳೆ. ನಿನ್ಗೊಬ್ಬಳಿಗೆ ಹೇಳ್ತೀನಿ, ಯಾರಿಗೂ ಹೇಳ್ಬೇಡ. ಆ ಮೀನಾ ಇವತ್ತು ಡೆಕೋರೇಷನ್ ಮಾಡಿ ಬಂದ್ಲಲ್ಲ, ಅದಕ್ಕೆ ದುಡ್ಡು ಇಸ್ಕೊಳಕಂತ ಹೋಗಿದ್ಲಂತೆ, ಯಾರೋ ಸರಿಯಾಗಿ ಆಫ್ ಇಟ್ಟಿದ್ದಾಳೆ ಆಕಿಗೆ, ಅದು ಎಷ್ಟು ಗೊತ್ತಾ, 2 ಲಕ್ಷಕ್ಕೆ ಅಂತ ಹೇಳ್ತಾಳೆ. ಅಷ್ಟೊಂದು ದುಡ್ಡ, ಅದೇಗ್ ಸಾಧ್ಯ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ನನಗೂ ಗೊತ್ತಿಲ್ಲ, ಪೂರ್ತಿ ವಿಷಯ ಗೊತ್ತಾದ್ಮೇಲೆ ನಿನ್ಗೆ ಹೇಳ್ತೀನಿ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆಗ ರೋಹಿಣಿ ಮನಸ್ಸೊಳಗೆ, ಎಂತ ಕೇಡಿಯಿರ್ಬೋದು ಇವರು, ಏನೂ ತಪ್ಪು ಮಾಡದೇ ಇರೋ ಮೀನಾಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾರೆ, ಇನ್ನು ನನ್ನ ವಿಷಯ ಗೊತ್ತಾದ್ರೆ ಮುಗಿದೋಯ್ತು ಅಂತ ಹೇಳಿ ಗೊಣಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಮೀನಾ ಬರ್ತಾಳೆ. ಮೀನನ್ನ ನೋಡಿದಂತ ಶಾಂತಿ, ಅಡುಗೆ ಮನೆಗೆ ಹೋಗಿದ್ದೇನೆ, ಎಲ್ಲ ಇಲ್ಲೇ ಇದೆ, ಅಡುಗೆ ಮನೇಲಿ ಏನೂ ಇಲ್ಲ ಅಂತ ಹೇಳ್ತಾ, ರೋಹಿಣಿ ಇನ್ನೇನಿದೆಯಮ್ಮ ಅಂತ ಕೇಳ್ತಾಳೆ. ವೆಜಿಟೇಬಲ್ ಬಾತು ಹಾಗೆ ಪನ್ನೀರ್ ಇದೆ ಅತ್ತೆ, ಹಾಕ್ಲಾ ಅಂತ ಕೇಳಿದಾಗ, ಬೇಡಮ್ಮ, ತುಪ್ಪ ತಿಂದ್ರೆ ನಿಮ್ಮ ಮಾವ ನನಗೆ ಬೈದ್ ಬಿಡ್ತಾರೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಊಟ ಮುಗಿಸಿ ಅಲ್ಲಿಂದ ಹೋಗ್ತಾರೆ. ಆದ್ರೆ ಬೇಜಾರಾದ ಮೀನಾ ಅಲ್ಲೇ ಯೋಚನೆ ಮಾಡ್ತಾ ಕುತ್ಕೋತಾಳೆ. ಆಗ ಅಲ್ಲಿಗೆ ಶ್ರುತಿ ನೀರು ತುಂಬ್ಕೊಳಕಂತ ಬರ್ತಾಳೆ. ಮೀನನ್ನ ಗಮನಿಸ್ತಂತ ಶ್ರುತಿ ಮೀನಾ ಹತ್ರ ಬಂದು, ಅಯ್ಯೋ ಮೀನಾ ಅವರೇ, ನೀವಿನ್ನೂ ಇಲ್ಲೇ ಇದ್ದೀರಾ, ಊಟನೂ ಮಾಡಿಲ್ಲ, ಬನ್ನಿ ನಾನು ಸರ್ವ್ ಮಾಡ್ತೀನಿ, ಊಟ ಮಾಡಿ ಬನ್ನಿ ಅಂದಾಗ, ಬೇಡ ಶ್ರುತಿ, ನಂಗೆ ತುಂಬ ತಲೆನೋಯ್ತಾ ಇದೆ, ಇವತ್ತು ತುಂಬ ಸುಸ್ತಾಗಿದೆ, ಬಿಸಿನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಅಡುಗೆ ಮನೆಗೆ ಹೋಗ್ತಾಳೆ ಮೀನಾ. ಆಗ ಶ್ರುತಿಗೂ ಅನುಮಾನ ಬರುತ್ತೆ. ಆಗ ಅದೇ ಸಮಯಕ್ಕೆ ಖುಷಿಯಾಗಿ ಶಾಂತಿ ರೂಮಿಂದ ನೀರು ತುಂಬ್ಕೊಳಕಂತ ಬರ್ತಾಳೆ. ಆಗ ಶ್ರುತಿ, ಅತ್ತೆ ಮೀನಾ ಅವ್ರು ನೋಡಿದ್ರೆ ತುಂಬಾ ಡಲ್ ಆಗಿದ್ರೆ, ನೀವು ನೋಡಿದ್ರೆ ತುಂಬಾ ಖುಷಿಯಾಗಿದ್ರೆ, ಏನ್ ಕಾರಣ, ಏನ್ ವಿಷಯ ಅಂತ ಕೇಳ್ತಾಳೆ. ನೀವೇನಾದ್ರೂ ಮೀನಾ ಅವ್ರಿಗೆ ಅಂದ್ರ ಅಂತ ಕೇಳ್ತಾಳೆ. ಅಯ್ಯೋ ನಾನು ನಾರದ ಇದ್ದಂಗೆ ನಾರಾಯಣ ಅಂತಿರ್ತೀನಿ, ಹೋಗಮ್ಮ ಹೋಗು, ನಿನ್ಗೆ ತುಂಬಾ ಕೆಲಸ ಇದೆ, ಮಲ್ಕೊ ಹೋಗು ಅಂತ ಹೇಳಿ ಖುಷಿಯಿಂದ ನೀರು ತುಂಬಿಕೊಂಡು ಅಲ್ಲಿಂದ ಹೊರಡ್ತಾಳೆ ಶಾಂತಿ. ಆಗ ಶ್ರುತಿಗೆ ಮತ್ತೆ ಅನುಮಾನ ಶುರುವಾಗುತ್ತೆ. ಆಗ ಅಲ್ಲಿಗೆ ರವಿ ಬರ್ತಾನೆ. ರವಿ, ನಾವು ಗೆಸ್ ಮಾಡಿದ್ದು ಸರಿಯಾಗಿದೆ, ಮೀನಾ ಅವರು ತುಂಬಾ ಡಲ್ ಆಗಿದ್ದಾರೆ, ನಿಮ್ಮಮ್ಮ ನೋಡಿದ್ರೆ ತುಂಬಾ ಖುಷಿಯಾಗಿದ್ರೆ, ಇಲ್ಲಿ ಏನೋ ಇದೆ, ಒಂದ್ ವೇಳೆ ಏನಾದ್ರೂ ಮೀನಾ ಅವ್ರು ಹೀಗಿರೋದಕ್ಕೆ ಕಾರಣ ನಿಮ್ಮಮ್ಮನೇ ಅಂತ ನನ್ಗೇನಾದ್ರೂ ಗೊತ್ತಾದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಶಾಂತಿಗೆ ಬೈತಾ ಇರ್ತಾಳೆ. ಆಗ ರವಿ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಆಮೇಲೆ ಮಾತಾಡುವಂತೆ, ಹೋಗಿ ನೀರು ತುಂಬ್ಕೊಂಬ ಅಂತ ಹೇಳಿದಾಗ, ನೀನೇ ತುಂಬ್ಕೊಂಬ ಅಂತ ಹೇಳಿ ಬಾಟ್ಲ್ನ ರವಿ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಆಗ ರವಿ, ಗಂಡ ಅನ್ನೋ ಮರ್ಯಾದೆನೇ ಇಲ್ಲ ಇವಳಿಗೆ ಅಂತ ಅವನು ಸಹ ನೀರು ತುಂಬಿಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಅಡುಗೆ ಮನೆಯಿಂದ ಬಂದ ಮೀನಾ ನೀರು ಕುಡಿಯೋಕಂತ ಅಲ್ಲೇ ಸೋಫಾದ ಮೇಲೆ ಕುತ್ಕೋತಾಳೆ.
ಆಗ ರೂಮಿಂದ ಹೊರಗಡೆ ಬಂದ ಶಾಂತಿ, ಅಯ್ಯೋ ಇಷ್ಟೊಂದು ಲೈಟ್ ಉರಿತಾ ಇದೆ, ಕರೆಂಟ್ ಬಿಲ್ ಜಾಸ್ತಿ ಬಂದ್ರೆ ಪಾಪ ನನ್ನ ಮಗ ಮನೋಜನೇ ಬಿಲ್ ಕಟ್ಟೋದು ಅಂತ ಮೀನಾ ಅಲ್ಲೇ ಕುಳಿತಿದ್ರು ಸಹ ಲೈಟ್ ಆಫ್ ಮಾಡಿ ಬಾಗ್ಲು ಹಾಕೋತಾಳೆ. ಅದನ್ನ ನೋಡಿ ಬೇಜಾರಾದಂತ ಮೀನಾ ಕೈಯಲ್ಲಿರೋ ನೀರನ್ನು ಸಹ ಕುಡಿದೆ ಅಲ್ಲೇ ಇಟ್ಟು ಅಲ್ಲಿಂದ ಹೊರಡ್ತಾಳೆ. ಮೀನಾ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮೀನಾ ಮೇಲೇನೆ ಹಾಡು ಹೇಳ್ತಾ, ಅಲ್ಲ ಕಣೆ ಗಂಡ ಬಂದಿದ್ದೀನಿ, ನೀನು ನಾಚ್ಕೊಂಡು ಗಂಡನಿಗೋಸ್ಕರ ಕಾಯೋದ್ ಬಿಟ್ಟು ಯಾಕೆ ಈ ರೀತಿ ಬೆನ್ ತೋರ್ಸ್ಕೊಂಡು ನಿಂತ್ಕೊಂಡಿದೀಯಾ? ಓಹೋ, ನೀ ಇವಾಗ ದೊಡ್ಡ ಬಿಸ್ನೆಸ್ ವುಮನ್ ಆಗಿದೆಯಲ್ಲ, ಲಕ್ಷಕ್ಕೆ ಲಕ್ಷ ಇರುತ್ತೆ ಕೈಯಲ್ಲಿ, ನಿನಗೆ ಈಗೆಲ್ಲ ಮಾಡೋಕೆ ಟೈಮ್ ಇರಲ್ಲ, ಇರ್ಲಿ ಬಿಡು, ಆದ್ರೂ ನೀನ್ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ಕಣೆ, ತಿರುಗಿ ಅಂತ ಹೇಳಿ ಮೀನನ್ನ ತಿರುಗಿಸಿದಾಗ ಮೀನಾ ಅಳ್ತಾ ಇರ್ತಾಳೆ. ಯಾಕೆ, ಏನಾಯ್ತು, ಯಾಕೆ ಅಳ್ತಾ ಇದೀಯಾ ಅಂತ ಹೇಳಿದಾಗ ಮೀನಾ ದುಃಖ ತಡೆಯೋಕಾಗದೆ ಸೂರ್ಯನ ತಪ್ಕೋತಾಳೆ. ಅಲ್ಲ ಕಣೆ, ನಿನ್ಗಿರೋದು ಒಂದೇ ಸಮಸ್ಯೆ, ಸಕ್ಕರೆ ಏನಾದ್ರು ಅಂದ್ರೇನೆ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾಳೆ. ಹಾಗಿದ್ದೇನಾಯ್ತು ಹೇಳೆ ಅಂತ ಹೇಳಿದಾಗ ಮೀನಾ ತನಗಾದ ಮೋಸನೆಲ್ಲ ಸೂರ್ಯನ್ ಮುಂದೆ ವಿವರಿಸ್ತಾಳೆ. ಆಗ ಸೂರ್ಯ, ಇದನ್ನೆಲ್ಲ ಮೊದ್ಲೇ ಹೇಳಕ್ ಏನಾಗಿತ್ತೆ ನಿನ್ಗೆ, ಬಾರೆ ಹೋಗಿ ದುಡ್ಡು ವಸೂಲಿ ಮಾಡೋಣ ಅಂತ ಹೇಳ್ತಾನೆ. ಅಲ್ಲರಿ, ಅವನು ಆಲ್ರೆಡಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ ಇಂಥವ್ರ ಹತ್ರ ಹೇಗ್ ದುಡ್ಡು ವಸೂಲಿ ಮಾಡ್ಬೇಕು ಅಂತ ನಂಗೆ ಚೆನ್ನಾಗೇ ಗೊತ್ತು, ಬಾ ಅಂತ ಮೀನನ್ನ ಕರ್ಕೊಂಡು ಕಲ್ಯಾಣ ಮಂಟಪಕ್ಕೆ ಹೊರಡ್ತಾನೆ ಸೂರ್ಯ. ಈ ಕಡೆ ಮ್ಯಾನೇಜರು ಮೊಬೈಲ್ ನೋಡ್ತಾ ಹಣ್ಣು ತಿಂತಾ ಕುತ್ಕೊಂಡಿರ್ತಾನೆ. ಆಗ ಅಲ್ಲಿಗೆ ಬಂದ ಸೂರ್ಯ ಮೀನಾನ ನೋಡಿದಿ, ಅಲ್ಲಮ್ಮ ನಿನಗೆ ಆಗ್ಲೇ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಮತ್ತ್ಯಾಕಮ್ಮ ಬಂದಿದ್ಯಾ, ಬೇರೆ ಕೆಲಸ ಇದ್ರೆ ನೋಡ್ಕೋ ಹೋಗು ಅಂತ ಕೇವಲವಾಗಿ ಮಾತಾಡ್ತಾನೆ. ಆಗ ಕೋಪಗೊಂಡಂತ ಸೂರ್ಯ, ಅಯ್ಯೋ ನಿನ್ನ ಅಂತ ಹೇಳಿ ಮ್ಯಾನೇಜರ್ ಕೋಳ್ಪಟ್ಟಿ ಹಿಡಿದು ಹಿಗ್ಗ ಮುಗ್ಗ ಹೊಡೆಯೋಕೆ ಶುರು ಮಾಡ್ತಾನೆ. ಮೀನಾ ಎಷ್ಟೇ ಹೇಳಿದ್ರು ಸೂರ್ಯ ಕೇಳ್ತಾನೆ ಇರಲ್ಲ. ಬಡವ್ರ ಕಡೆಯಿಂದ ದುಡ್ಡು ಕೊಡದೆ ಮೋಸ ಮಾಡ್ತೀರೇನೋ ಅಂತ ಹೇಳಿ ಅಲ್ಲೇ ಇರೋ ಕುರ್ಚಿಗಳನ್ನೆಲ್ಲ ಮ್ಯಾನೇಜರ್ ಮೇಲೆ ಬಿಸಾಕ್ತಾ ಹೊಡೆಯೋಕೆ ಶುರು ಮಾಡ್ತಾನೆ. ಮ್ಯಾನೇಜರ್ ಎಷ್ಟೇ ಹೇಳಿದ್ರು ಕೇಳ್ತಾನೆ ಇರಲ್ಲ ಸೂರ್ಯ. ದುಡ್ಡು ಕೊಡ್ತಿ ಇಲ್ಲೋ ಅಂತ ಕೇಳಿದಾಗ ಆಲ್ರೆಡಿ ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾ ಇರ್ತಾನೆ ಮ್ಯಾನೇಜರು. ನಿಮ್ಮಂತ ಮೋಸ್ಕಾರರು ಬದುಕಿರ್ಬಾರ್ದು ಅಂತ ಹೇಳಿ ಅಲ್ಲೇ ಇರೋ ಒಂದು ಚಾಕುನ ತಗೊಂಡು ಮ್ಯಾನೇಜರ್ ಹೊಟ್ಟೆಗೆ ಚುಚ್ಚಿಬಿಡ್ತಾನೆ. ಆಗ ಮೀನಾಗೆ ಎಚ್ಚರ ಆಗಿರುತ್ತೆ, ಯಾಕಂದ್ರೆ ಇದೆಲ್ಲ ಕನಸಾಗಿರುತ್ತೆ. ಅಲ್ಲೇ ಇರೋ ನೀರ್ನ ಕುಡಿತಾ ಇರ್ತಾಳೆ. ಆಗ ಸೂರ್ಯನಿಂದ ಕಾಲ್ ಬರುತ್ತೆ. ಏನಮ್ಮ ಮಾಡ್ತಾ ಇದೀಯಾ, ಮಲ್ಕೊಂಡಿದ್ಯಾ ಆಲ್ರೆಡಿ ಅಂತ ಕೇಳಿದಾಗ ಇಲ್ಲ ರೀ, ಮಲ್ಕೋತಿದ್ದೆ, ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಓಹೋ ಸರಿ, ಹಾಗಿದ್ರೆ ಊಟ ಎಲ್ಲ ಆಯ್ತಾ ಅಂತ ಕೇಳಿದಾಗ ಹ್ಞೂ ರೀ ಊಟ ಆಯ್ತು ಅಂತ ಹೇಳ್ತಾಳೆ. ಅಷ್ಟು ಬೇಗ ಈ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಮ್ಮ, ನಿನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಹೌದು, ದುಡ್ಡೆಲ್ಲ ಬಂತಾ ಅಂತ ಕೇಳ್ತಾನೆ ಸೂರ್ಯ. ಇನ್ನೂ ಇಲ್ಲ ರೀ ಅಂತ ಹೇಳ್ತಾಳೆ. ಯಾಕಮ್ಮ ಮದ್ವೆ ಎಲ್ಲ ಮುಗಿದೋಯ್ತಲ್ಲ, ಇಷ್ಟೊತ್ತಿಗೆ ಬರ್ಬೇಕಿತ್ತು, ನೋಡ್ಮಿನಾ ನಮಗ್ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮನ್ನ ನಂಬಿ ಕೆಲಸ ಮಾಡಿದವ್ರಿಗೆ ಮಾತ್ರ ಸರಿಯಾದ ಟೈಮ್ಗೆ ದುಡ್ಡು ಸೇರ್ಬೇಕು, ಅವ್ರ ದುಡ್ಡನ್ನೆಲ್ಲ ಕ್ಲಿಯರ್ ಮಾಡು ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾನೆ. ಆಗ ಮೀನಾ ತನಗೆ ಬಿದ್ದಿರೋ ಕನಸನ್ನ ನೆನೆಸ್ಕೊಂಡು ಎಲ್ಲಿ ಸೂರ್ಯನಿಂದ ಅಪಾಯ ಆಗುತ್ತೋ ಅಂತ ತಿಳಿದು ಈ ವಿಷಯನ ಹೇಳಲೇಬಾರ್ದು ಅಂತ ನಿರ್ಧಾರ ಮಾಡಿ ಯೋಚನೆ ಮಾಡ್ತಾ ಕುತ್ಕೋತಾಳೆ. ಮರುದಿನ ಬೆಳಗ್ಗೆ ಮೀನಾ ತನ್ನ ತವ್ರ ಮನೆಗೆ ಬಂದು ತನಗಾದ ಮೋಸನೆಲ್ಲ ಹೇಳ್ಕೊಂಡು ಅಳ್ತಾ ಇರ್ತಾಳೆ. ಆಗ ಮೀನಾ ತಾಯಿ ಕಾಫಿ ಮಾಡ್ಕೊಂಡ್ಬಂದು, ಅಲ್ಲ ನಿಮ್ಮಪ್ಪ ತನ್ನ ಮಗಳು IAS ಆಫೀಸರ್ ಆಗ್ತಾರೆ ಅಂತ ಹೇಳಿದ್ರು, IAS ಆಫೀಸರ್ ಆಗೋರು ಈ ರೀತಿ ಮೋಸ ಹೋಗ್ತಾರ, ಅದೇಗೆ ನೀನು ಓದ್ದೆ ಮಾಡ್ದೆ ಸೈನ್ ಮಾಡ್ಬಿಟ್ಟೆ ಅಂತ ಹೇಳಿ ಬೈತಾ ಇರ್ತಾಳೆ. ತಗೋ ಕಾಫಿ ಕುಡಿ ಅಂತ ಕೊಡ್ತಾಳೆ. ಬೇಡಮ್ಮ ನನ್ ಕುಡಿಯೋಕ್ ಮನ್ಸಿಲ್ಲ ಅಂತ ಹೇಳ್ತಾಳೆ. ಅಲ್ಲ ಕಣೆ, ಕಾಫಿ ತಿಂಡಿ ಬಿಟ್ರೆ ದುಡ್ಡು ಬರುತ್ತಾ? ಇಲ್ಲ ಅಮ್ಮ, ನಾನು ಓದಿದ್ರು ಮೋಸ ಹೋಗ್ತಿದ್ದೆ ಅಂತ ನನಗೆ ಅನಿಸ್ತಾ ಇದೆ, ಯಾಕಂದ್ರೆ ನಾನು ಸೈನ್ ಮಾಡಿದ ಜಾಗದಲ್ಲಿ ತುಂಬಾ ಜಾಗ ಖಾಲಿನೇ ಇತ್ತು ಅಂತ ಹೇಳ್ತಾಳೆ. ಆ ಮಾತು ಕೇಳಿ ಕನಕ ಹಾಗೂ ಮಂಜುಗೆ ಆಶ್ಚರ್ಯ ಆಗುತ್ತೆ. ಅಕ್ಕ, ಹಾಗಿದ್ರೆ ನೀನ್ ಸೈನ್ ಮಾಡಿದ್ಮೇಲೆ ಅವರು ತಮ್ಗೇನ್ ಬೇಕೋ ಅದನ್ನ ಬರ್ಕೊಂಡಿದ್ದಾರೆ ಅಂತ ಅನಿಸ್ತಿದ್ಯಾ ಅಂತ ಕೇಳಿದಾಗ ನನಗೂ ಹಾಗೆ ಅನಿಸ್ತಾ ಇದೆ ಕಣೋ ಅಂತ ಹೇಳಿದಾಗ ಅಲ್ಲೇ ಇರೋ ಕನಕ, ಅಲ್ಲಕ್ಕ, ಕಷ್ಟಪಟ್ಟು ದುಡ್ದವ್ರ ದುಡ್ಡಿಗೆ ಮೋಸ ಮಾಡೋಕೆ ಅವ್ರಿಗೆ ಹೇಗಾದ್ರೂ ಮನಸ್ಸು ಬರುತ್ತೆ, ಇದರಿಂದ ಅವ್ರಿಗೇನ್ ಲಾಭ ಅಂತ ಕೇಳ್ತಾಳೆ. ನನಗೂ ಗೊತ್ತಿಲ್ಲ ಕನಕ, ಆದ್ರೆ ಆ ವ್ಯಕ್ತಿ ತುಂಬಾ ಒಳ್ಳೆಯವನ್ ರೀತಿ ಮಾತಾಡ್ತಾ ಇದ್ದ, ಕೈ ತುಂಬಾ ಅಡ್ವಾನ್ಸು ಕೊಟ್ಟಿದ್ದ, ಆದ್ರೆ ಯಾಕೆ ಹೀಗ್ ಮಾಡಿದ್ನೋ ನನಗೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ನೋಡಕ್ಕ, ಕರ್ಮ ಪಾಪ ಅಂತ ಇದ್ರೆ ಏನೂ ಆಗಲ್ಲ, ಇದಕ್ ನಾವೇ ಸೊಲ್ಯೂಷನ್ ನ ಕಂಡು ಹಿಡಿಬೇಕು, ಬಾಕ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾನೆ. ಆಗ ಕನಕ, ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಅಕ್ಕ ಆ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿದಾಳೆ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಇದೆ, ನ್ಯಾಯನೂ ಅವ್ರ ಕಡೆನೇ ಇದೆ ಅಂತ ಹೇಳ್ತಾಳೆ. ಅಯ್ಯೋ ಅಕ್ಕ, ಹೀಗೆ ಕೂತ್ರೆ ಹೇಗಕ್ಕ, ಇದಕ್ಕೆ ಸೊಲ್ಯೂಷನ್ ನಿನ್ನ ಹತ್ರನೇ ಇದೆಯಲ್ಲ ಅಂತ ಹೇಳಿದಾಗ ಏನೋ ಹೇಳ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಹೌದಕ್ಕ, ಭಾವಂಗೆ ಹೇಳಿದ್ರೆ ಭಾವ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾಳೆ. ಸುಮ್ನಿರೋ, ಗರ್ಕೆಲ್ಲಿ ಹೋಗೋದನ್ನ ಒನ್ಕೆಲ್ಲಿ ಸರಿ ಮಾಡಿದ್ರಂತೆ, ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಮ್ಯಾನೇಜರ್ಗೆ ಒಂದು ಗತಿ ಕಾಣಿಸ್ಬಿಡ್ತಾರೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಮೀನಾ. ಆಗ ಮೀನಾ ತಾಯಿ, ಹೀಗ್ ಮಾಡಿದ್ರೆ ಹೇಗೆ, ನಿನ್ಗೊಬ್ರು ಇನ್ಸ್ಪೆಕ್ಟರ್ ಪರಿಚಯ ಇದ್ದಾರಲ್ಲ, ಅದೇ ಅವ್ರಿಗೆ ದಿನ ಹೂ ಕೊಡ್ತಿದ್ದಲ್ಲ, ಅವ್ರ ಹತ್ರ ಹೋಗಿ ಹೀಗೀಗಾಗಿದೆ ಅಂತ ಹೇಳಿದ್ರೆ ಅವರು ಸೊಲ್ಯೂಷನ್ ನ ಕಂಡುಹಿಡಿಬಹುದು, ನಿನ್ಗೆ ಪರಿಹಾರ ಕೊಡಿಸ್ಬೋದು ಅಂತ ಹೇಳಿದಾಗ, ಅಮ್ಮ ಎಂತ ವಿಷಯ ಹೇಳಿದೆ ಅಮ್ಮ, ಸರಿ ಆಯ್ತಮ್ಮ ನಾನು ಹೋಗ್ ಬರ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ ಮೀನಾ. ಆಗ ಮಂಜು, ಅಮ್ಮ ನಾನು ಅಕ್ಕನ ಜೊತೆ ಹೋಗ್ತೀನಿ ಅಂತ ಅವನು ಸಹ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮಂಜುನ ಕರ್ಕೊಂಡು ಇನ್ಸ್ಪೆಕ್ಟರ್ ಮನೆಗೆ ಬರ್ತಾಳೆ ಮೀನಾ. ತನಗಾದ ಮೋಸನೆಲ್ಲ ಹೇಳ್ಕೊತಾಳೆ. ಆಗ ಇನ್ಸ್ಪೆಕ್ಟರ್, ಅಲ್ಲ ಕಣಮ್ಮ, ನೀನ್ ನೋಡ್ಕೊಂಡು ಸೈನ್ ಮಾಡೋದಲ್ವಾ, ಎಲ್ಲ ಅಮೌಂಟ್ ಕ್ಲಿಯರ್ ಆಗಿದೆ ಅಂತಾನೆ ಬರ್ದಿದೆ,
ಅಂತ ಹೇಳ್ತಿರುವಾಗ, ರೀ ನೀವೇ ಹೀಗೆ ಹೇಳಿದ್ರೆ ಹೇಗೆ, ಅವ್ನ ಕೈ ಕಾಲು ಮುರಿಸಿ ಅಂತ ಇನ್ಸ್ಪೆಕ್ಟರ್ ಹೆಂಡತಿ ಹೇಳ್ತಾಳೆ. ನಾನು ಕಾನೂನು ಕೈ ಕೆಳಗೆ ಕೆಲಸ ಮಾಡೋನು, ನಾನು ಹಾಗೆಲ್ಲ ಕಾನೂನನ್ನ ಕೈಲಿ ತಗೊಳಕ್ಕಾಗಲ್ಲ. ನೋಡಮ್ಮ ಮೀನಾ, ನೀನು ದೇವ್ರಿಗೆ ಹೂ ಕೊಡ್ತೀಯ ಪ್ರತಿದಿನ, ಆ ದೇವ್ರು ನಿನ್ನ ಕೈ ಬಿಡಲ್ಲ, ಯಾವುದೋ ಒಂದು ರೀತಿ ಸಹಾಯ ಮಾಡ್ತೇನೆ. ಹಾಗೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಮಫ್ತಿಲಿ ಜನರನ್ನ ಬಿಟ್ಟು ಏನಾಗಿದೆ ಅಂತ ವಿಚಾರಿಸ್ಕೋತೀನಿ, ಇದ್ರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊತೀನಿ. ಈಗ ಸದ್ಯಕ್ಕೆ ನೀನು ಹೋಗ್ಬಾಮ ಅಂತ ಹೇಳಿದಾಗ, ಸರಿ ಆಯ್ತು ಸರ್ ಅಂತ ಹೇಳಿ ಮೀನಾ ಮಂಜುನ ಕರ್ಕೊಂಡು ಅಲ್ಲಿಂದ ಹೊಡ್ತಾ ಇರ್ತಾಳೆ. ಆಗ ಇನ್ಸ್ಪೆಕ್ಟರ್ ಮಂಜುನ ಕರೆದು, ನೋಡು ಅವರು ಮೋಸ ಹೋಗಿದ್ದಾರೆ, ಮೋಸ ಹೋಗೋರು ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಅವ್ರ ಜೊತೆನೇ ಇರು ಅಂತ ಹೇಳಿದಾಗ, ನಮ್ಮಕ್ಕ ಹಾಗೇನು ಮಾಡ್ಕೊಳ್ಳಲ್ಲ ಅಂತ ಮಂಜು ಹೇಳ್ತಾನೆ. ನನ್ಗೆ ಗೊತ್ತು ಕಣೋ, ದಿನ ಇಂಥ ಕೇಸನ್ನೇ ನಾನು ಸಾವಿರಾರು ನೋಡೋದು, ನಾನು ಹೇಳ್ದಷ್ಟು ಮಾಡು ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಮಂಜುನು ಸಹ ಅಲ್ಲಿಂದ ಹೊಡ್ತಾನೆ.